ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಡೇ 6 ಆಫ್ 90 ಡೇಸ್ ನ್ಯಾಚುರಲ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್. ನೀವು ನೋಡ್ತಾ ಇದ್ದೀರಾ. ಇವತ್ತು ಡೇ 6ನ ವ್ಲಾಗ್. ಸಂಡೇ, ನಂದು ವೀಕ್ ಆಫ್. ನಿನ್ನೆ ನೈಟು ಜ್ವರ ಬರುತ್ತೆ ಅನ್ನೋ ಸಿಮ್ಟಮ್ಸಿಂದ ಮಾತ್ರೆ ತೊಗೊಂಡು ಮಲಗಿದ್ದೆ. ಮಾತ್ರೆ ಎಫೆಕ್ಟೋ ಇಲ್ಲ ಜ್ವರದ ಎಫೆಕ್ಟೋ ಗೊತ್ತಿಲ್ಲ, ಎದ್ದೋಳೋದು ಸ್ವಲ್ಪ ಲೇಟ್ ಆಗಿತ್ತು. ಸ್ವಲ್ಪ ಲೇಟ್ ಅಂದರೆ ಬೆಳಗ್ಗೆ 9:30. ಏನು ಮಾಡೋಕ್ಕೂ ಮೂಡಿರಲಿಲ್ಲ. ಬಾಡಿ ಸ್ವಲ್ಪ ಟಯರ್ಡ್ ಫೀಲ್ ಇತ್ತು. ಇನ್ನೂ ಜ್ವರ ಹಂಗೆ ಇತ್ತು. ಬಟ್ ಹಿಂಗೆ ಇದ್ದರೆ ಆಗಲ್ಲ ಅಂತ ಹೇಳಿ ಇವತ್ತು ಸಂಡೇ ನಮ್ಮ ಮನೇಲಿ ನಾನ್ ವೆಜ್ ಇಲ್ಲ ಅಂದರೆ ಆಗೋದೇ ಇಲ್ಲ. ಸೊ ನಾನು ಸ್ಟ್ರೈಟಾಗಿ ನಾನ್ ವೆಜ್ ಶಾಪಿಗೆ ಹೋಗಿ ಇವತ್ತಿಗೆ ಬೇಕಾಗಿರೋ ಮಟನ್ ಚಿಕನ್ ಎಲ್ಲ ಹೊಡಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬರೋಷ್ಟರಲ್ಲಿ ನನಗೊಂದು ಟ್ವಿಸ್ಟ್ ಕಾದಿತ್ತು. ಏನಪ್ಪ ಅಂದರೆ, ನಮ್ಮ ಮನೇಲಿ ಯೂಶ್ವಲಿ ನನಗೆ ಹುಷಾರಿಲ್ಲ ಅಂದರೆ ಮೆಡಿಸಿನ್ಸ್ ಕೊಟ್ಟು ರೆಡಿ ಮಾಡಿಬಿಡ್ತಾರೆ. ಬಟ್ ನಮ್ಮ ಪಪ್ಪೀಸ್ಗಳಿಗೆ ಹುಷಾರಿಲ್ಲ ಅಂದರೆ ಡೈರೆಕ್ಟ್ ಹಾಸ್ಪಿಟ್ಲೆ. ಬಟ್ ಇವರ ವ್ಯಾಕ್ಸಿನೇಷನ್ ಸ್ಕಿಪ್ ಆಗಿ 1 ವೀಕ್ ಆಗೋಗಿತ್ತು. ಬಟ್ ಇನ್ನೂ ಲೇಟ್ ಮಾಡೋದು ಬೇಡ, ಕ್ಲೈಮೇಟ್ ಕೂಡ ಸರಿ ಇಲ್ಲ ಅಂತ ಇವತ್ತು ನನ್ನ ಲಡ್ಡು ಮತ್ತು ಸ್ನೋನ ಇಬ್ರಿಗೂ ವ್ಯಾಕ್ಸಿನ್ ಮಾಡಿಸೋಣ ಅಂತ ಕರ್ಕೊಂಡು ಬಂದ್ವಿ. ವ್ಯಾಕ್ಸಿನೇಷನ್ ಅಂದರೆ ಲಡ್ಡುಗೇನು ಅಷ್ಟೊಂದು ಡಿಫ್ರೆನ್ಸ್ ಅನ್ಸಲ್ಲ. ಅವಳು ನಾರ್ಮಲಾಗಿ ಲೈಟಾಗೆ ತೊಗೋತಾಳೆ, ಯಾಕೆಂದರೆ ಅವಳಿಗೇನು ಭಯ ಇಲ್ಲ. ಬಟ್ ಈ ಸ್ನೋಗೆ ಸ್ವಲ್ಪ ಆ್ಯಕ್ಟಿವ್ನೆಸ್ ಜಾಸ್ತಿ. ಇವ್ರನ್ನ ನೋಡಿಬಿಟ್ರೆ ಸ್ವಲ್ಪ ಅಟೆನ್ಷನ್ ಸೀಕರ್ ಅವಳು ಒಂಥರ. ಸೊ ಇವರಿಬ್ರದ್ದು ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಸ್ಟ್ರೈಟಾಗಿ ಮನೆಗೆ ಬಂದೆ. ಮನೆಗೆ ಬಂದು ಇವತ್ತು ಒಂದು ಸ್ಪೆಷಲ್ ಚಿಕನ್ ರೆಸಿಪಿನ ಟ್ರೈ ಮಾಡಿದ್ವಿ. ರೆಸಿಪಿ ನಮ್ಮ ಅಮ್ಮಂದು, ಬಟ್ ಅಡುಗೆ ಮಾಡಿದ್ದು ನಾನು. ಈ ವಿಡಿಯೋ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ಇದೆಲ್ಲ ಆದಮೇಲೆ ನನ್ನ ಬಾಡಿ ಪೇಯ್ನ್ ಇನ್ನೂ ಕಮ್ಮಿನೇ ಆಗಿರಲಿಲ್ಲ. ಬಟ್ ಫೀವರ್, ಟೆಂಪರೇಚರ್ ಸ್ವಲ್ಪ ಕಮ್ಮಿ ಆಗಿತ್ತು, ಮಾಡ್ರೇಟ್ ಲೆವೆಲಿಗೆ ಬಂದಿತ್ತು. ಬಾಡಿ ಪೇಯ್ನ್ ಕಮ್ಮಿ ಆಗೋಕ್ಕೆ ನಮ್ಮಮ್ಮ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಕೊ, ಬಿಸಿ ಸ್ನಾನ ಮಾಡೋದ್ರಿಂದ ಬಾಡಿ ಪೇಯ್ನ್ ಸ್ವಲ್ಪ ಕಮ್ಮಿ ಆಗುತ್ತೆ, ನಿನಗೆ ರಿಲ್ಯಾಕ್ಸ್ ಅನಿಸುತ್ತೆ ಅಂತ ಅಂದರು. ಸೊ ನಾನು ಇದು ಒಳ್ಳೆ ಐಡಿಯಾ ಅಂತ ಹೇಳಿ ನಾನು ಅವ್ರಿಗೆ ಟಾಸ್ಕ್ ಕೊಟ್ಟೆ. ಸೊ ಅವರೇ ನನಗೆ ಮೈಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿದ್ರು. ಈ ಎಣ್ಣೆ ಸ್ನಾನನ ನಾವು ಒಂದು ಹಬ್ಬದ ಟೈಮಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಅದು ಯಾವ ಹಬ್ಬ ಅಂತ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಈ ಎಣ್ಣೆ ಸ್ನಾನನ ನಾನು ಹಬ್ಬದ ದಿನ ಮಾತ್ರ ಅಲ್ಲ, ನಿಮ್ಗೆ ಯಾವಾಗ ಫ್ರೀ ಇರುತ್ತೆ ಅವಾಗೆಲ್ಲ ಮಾಡಿ, ಬಿಕಾಸ್ ಯು ಗೆಟ್ ಅ ವೆರಿ ಗುಡ್ ರಿಲ್ಯಾಕ್ಸೇಷನ್. ಹುಡುಗರಿಗೆ ಎಣ್ಣೆ ಅನ್ನೋ ಕಾನ್ಸೆಪ್ಟೇ ಒಂಥರ ರಿಲ್ಯಾಕ್ಸೇಷನ್. ಅದು ದೇಹದಿಂದ ಆಚೆ ಆಗಿರ್ಬೋದು ಅಥವಾ ದೇಹದ ಒಳಗಾಗಿರ್ಬೋದು. ಬಟ್ ದೆನ್ ಎಣ್ಣೆ ಹಚ್ಕೊಂಡು ನಾನು ಸ್ವಲ್ಪ ಕೋತಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಪೋಸಿಂಗು ನೋಡಿ, ನನಗೆ ಅಷ್ಟು ಚೆನ್ನಾಗಿ ಪೋಸಿಂಗ್ ಮಾಡೋಕ್ಕೆ ಬರಲ್ಲ, ಬಿಕಾಸ್ ನಾನು ಇನ್ನೂ ಬಿಗಿನರ್. ಬಟ್ ದೆನ್ ಅಪ್ಕಮಿಂಗ್ ಡೇಸಲ್ಲಿ ಒಂದು ಒಳ್ಳೆ ಪೋಸರ್ ಆಗ್ತೀನಿ ಅನಿಸುತ್ತೆ. ಬಟ್ ದೆನ್ ನೋಡಿ, ಇದು ನನ್ನ ಬಾಡಿಯ 6th ಡೇ ಕಂಡೀಷನ್, 6ನೇ ದಿನದ ಕಂಡೀಷನ್. ಜ್ವರ ಅಥವಾ ಏನಾದರೂ ಮೈಕೈ ನೋವು ಬಂದುಬಿಟ್ರೆ ನನಗೆ ತಡೆಯಲ್ಲ, ಬೇಗ ಹುಷಾರು ತಪ್ಪಿಬಿಡ್ತೀನಿ. ಸೊ ಮಧ್ಯಾಹ್ನದ ಮೇಲೆಗೆ ಮಟನ್ ಸಾರು, ಚಿಕನ್ ಗ್ರೇವಿ, ಅನ್ನ ತಿಂದೆ. ಇದನ್ನು ತಿಂದು ಕರಗಿಸೋಕ್ಕೆ ಅಂತ ಯೋಗ ಮಾಡೋಣ ಅಂತ ಕೂತ್ಕೊಂಡೆ. ಬಿಕಾಸ್ ಇವತ್ತು ಎಣ್ಣೆ ಸ್ನಾನ, ಬಿಸಿ ನೀರು, ರಿಲ್ಯಾಕ್ಸೇಷನ್ ಆಗಿರಲಿ ಅಂದ್ಬಿಟ್ಟು ಯೋಗ ಮಾಡೋಣ ಅಂತ ಕೂತ್ಕೊಂಡೆ. ಬಟ್ ದೆನ್ ನನಗೆ ಯೋಗದಲ್ಲಿ ಏನಂದರೆ ಏನೂ ಗೊತ್ತಿಲ್ಲ. ಯೋಗ ಹೇಳ್ಕೊಡಿ ಅಂತ ಯೋಗ ಟ್ರೈನರ್ ಕಾಲ್ ಮಾಡಿದ್ರೆ ಅವರು ಕೂಡ ಫೋನ್ ಎತ್ತುತ್ತಾ ಇರಲಿಲ್ಲ. ಸೊ ಗೊತ್ತಿರೋ ಅಷ್ಟು ಯೋಗನ ಮಾಡಿ ಬಾಡಿನ ಸ್ಟ್ರೆಚ್ ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡೆ. ಬಟ್ ದೆನ್ ಇಟ್ ವಾಸ್ ಅ ಗುಡ್ ರಿಲ್ಯಾಕ್ಸೇಷನ್. ನಾನು ಏನೇನು ಯೋಗ ಪೋಸಸ್ ಮಾಡಿದೆ ಅಂತ ದಯವಿಟ್ಟು ನನಗೆ ಒಂದ್ರದ್ದು ಹೆಸರು ಗೊತ್ತಿಲ್ಲ. ನೀವಂತೂ ಅದು ತಪ್ಪು ಇದು ಸರಿ ಅಂತ ಕಮೆಂಟ್ ಮಾಡೋಕ್ಕೆ ಹೋಗಲೇಬೇಡಿ. ಬಟ್ ದೆನ್ ನನ್ನ ಬಾಡಿ ರಿಲ್ಯಾಕ್ಸೇಷನ್ಗೆ ಸ್ಟ್ರೆಚಿಂಗ್ಸ್ ಮಾಡಿಕೊಂಡೆ. ನಮ್ಮ ಯೋಗ ಟ್ರೈನರ್ ಫೋನ್ ಎತ್ತಿದ ತಕ್ಷಣ ಏನೇನು ಆಸನ ಇದು ಅಂತ ತಿಳ್ಕೊಂಡು ನಾನು ಮತ್ತೆ ಒಂದು ಯೋಗ ಸೆಷನ್ ಮೇಲೆ ವೀಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋ ನನ್ನ ಫ್ರೆಂಡಿಗೆ ಲಾಸ್ಟ್ ವೆಡ್ನೆಸ್ಡೇ ಅವ್ರದ್ದು ಬರ್ಡೇ ಇತ್ತು. ಸೊ ಅವ್ರಿಗೆ ವಿಶ್ ಮಾಡೋದು ನಾನು ಮರ್ತೋಗ್ಬಿಟ್ಟಿದ್ದೆ. ಆ್ಯಂಡ್ ಅವರು ನನಗೊಂದು ಮೆಸೇಜ್ ಕಳಿಸಿದ್ದಾರೆ. ಏನಪ್ಪ ಅಂತಂದರೆ, ಎವ್ರಿ ಇಯರ್ ನಾನು ನಿಮ್ಮ ಬರ್ಡೇನ ಆನ್ ಟೈಮ್ ನೆನ್ಪಿಟ್ಕೊಂಡು ವಿಶ್ ಮಾಡ್ತೀನಿ. ಆ್ಯಂಡ್ ಪ್ರತಿ ವರ್ಷ ಕೂಡ ನೀನು ನನ್ನ ಬರ್ತ್ಡೇನ ಮರ್ತೋಗ್ತೀಯ. ಆ್ಯಂಡ್ ನೆವರ್ ಟಾಕಿಂಗ್ ಟು ಯು ಅಗೇನ್. ಗುಡ್ ಬಾಯ್ ಟು ಯು ಆ್ಯಂಡ್ ಯುವರ್ ಫ್ರೆಂಡ್ಶಿಪ್. I'm so sorry, but then belated wish you a very happy birthday to you. ನಾನು ಸ್ವಲ್ಪ ಬ್ಯುಸಿ ಅಂತಲೂ ಹೇಳ್ಬಾರ್ದು, ಮರ್ತೋಗ್ಬಿಟ್ಟಿದ್ದೆ, ನಿಜವಾಗ್ಲೂ ಮರ್ತೋಗ್ಬಿಟ್ಟಿದ್ದೆ. ಐಮ್ ಸೋ ಸಾರಿ. ಬಟ್ ದೆನ್ ಇನ್ನು ಮುಂದೆ ನಾನು ಪೋಸ್ಟ್ ಮಾಡೋ ಪ್ರತಿ ಒಂದು ವ್ಲಾಗಲ್ಲೂ ಯಾರೆಲ್ಲ ಬರ್ತ್ಡೇ ಮಾಡ್ಕೊತಾ ಇದ್ದಾರೆ ಅವತ್ತಿಗೆ ಅವ್ರಿಗೆಲ್ರಿಗೂ ನನ್ನ ವ್ಲಾಗಲ್ಲಿ ನಾನು ವಿಶಸ್ನ ತಿಳಿಸ್ತೀನಿ. ದಯವಿಟ್ಟು ಯಾರೆಲ್ಲ ಇವತ್ತು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀರಾ, ವಿಶ್ ಯು ಅ ವೆರಿ ಹ್ಯಾಪಿ ಬರ್ಡೇ ಟು ಯು ಆಲ್. ತಾಯಿ ಚಾಮುಂಡೇಶ್ವರಿ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಇದು ಡೇ 6ನ ಬಾಡಿ ಕಂಡೀಷನ್. ಬಾಡಿ ವೆಯ್ಟಲ್ಲಿ ನನಗೆ 2 kg ಗೈನ್ ಆಗಿದೆ. ಬಟ್ ದೆನ್ ಕಾರ್ಡಿಯೋ ಮಾಡ್ತಾ ಇರೋದ್ರಿಂದ ವೇರಿಯೇಷನ್ಸ್ ಆಗ್ತಾನೇ ಇದೆ. ಲಾಸ್ಟ್ ಊಟಕ್ಕೆ ಚಿಕನ್ ಗ್ರೇವಿ, ಮಟನ್ ಸಾಂಬಾರು, ಕೈಮಾ ತಿಂದೆ.
ಸೊ ಯಾರೆಲ್ಲ ಆಲ್ರೆಡಿ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀರಾ ದಯವಿಟ್ಟು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಯಾರೆಲ್ಲ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ದಯವಿಟ್ಟು ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ. ಆಚೆ ಕರೆದಿದ್ದು ಕೆರೆದಿದ್ದು ತಿನ್ನೋದು ನಿಲ್ಲಿಸಿ. ಮತ್ತೆ ಸಿಗ್ತೀನಿ ಡೇ 7 ವಿಡಿಯೋದಲ್ಲಿ. ಸಿ ಯು, ಬಾಯ್.